ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಕೇಂದ್ರೀಯ ವಿದ್ಯಾಲಯದಲ್ಲಿ 2025-26ನೇ ಸಾಲಿನ ಬಾಲವಾಟಿಕ 1 and 3 ಮತ್ತು ಕ್ಲಾಸ್ 1 ತರಗತಿಗಳಿಗೆ ಈಗಾಗಲೇ ಪ್ರವೇಶಾತಿ ಪ್ರಾರಂಭವಾಗಿರುವಂತದ್ದು. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇನ್ನು ಬಾಲವಾಟಿಕ 1 and 3 ಮತ್ತು ಕ್ಲಾಸ್ 1 ತರಗತಿಗಳಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಈಗಾಗಲೇ ಪ್ರಾರಂಭವಾಗಿರುವಂತದ್ದು. ಮಾರ್ಚ್ 7, 2025ರಿಂದ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದೆ. ಇನ್ನು ರಿಜಿಸ್ಟ್ರೇಷನ್ ಮಾಡಲು ಕೊನೆಯ ದಿನಾಂಕವನ್ನ ನೋಡೋದಾದ್ರೆ ಮಾರ್ಚ್ 21, 2025ರವರೆಗೆ ವಿದ್ಯಾರ್ಥಿಗಳಿಗೆ ಅವಕಾಶ ಇರುವಂತದ್ದು. ಇನ್ನು ಡಿಕ್ಲರೇಷನ್ ಆಫ್ ಪ್ರೊವಿಷನಲ್ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಅಂಡ್ ವೇಟ್ ಲಿಸ್ಟೆಡ್ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್, ಅಂದರೆ ಸೆಲೆಕ್ಷನ್ ಆದಂತಹ ವಿದ್ಯಾರ್ಥಿಗಳ ಒಂದು ಪ್ರೊವಿಷನಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡುವಂತಹ ದಿನಾಂಕವನ್ನ ನೋಡೋದಾದ್ರೆ ಮಾರ್ಚ್ 25, 2025ರಂದು ಕ್ಲಾಸ್ 1 ವಿದ್ಯಾರ್ಥಿಗಳ ಒಂದು ಪೋಸ್ಟ್ ಪ್ರೊವಿಷನಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗುತ್ತದೆ. ಇನ್ನು ಮಾರ್ಚ್ 26, 2025ರಂದು ಬಾಲವಾಟಿಕ ಈ ಒಂದು ವಿದ್ಯಾರ್ಥಿಗಳ ಒಂದು ಫಸ್ಟ್ ಪ್ರೊವಿಷನಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗುವಂತದ್ದು. ಇನ್ನು ಸೆಕೆಂಡ್ ಪ್ರೊವಿಷನಲ್ ಲಿಸ್ಟ್ ಅನ್ನ 2/4, 2025ರಂದು ಬಿಡುಗಡೆ ಮಾಡಲಾಗುತ್ತದೆ ಮತ್ತು ಇನ್ನು ಥರ್ಡ್ ಪ್ರೊವಿಷನಲ್ ಲಿಸ್ಟ್ ಅನ್ನ 7/4, 2025ರಂದು ಬಿಡುಗಡೆ ಮಾಡಲಾಗುವಂತದ್ದು. ಇನ್ನು ಲಾಸ್ಟ್ ಡೇಟ್ ಒಳಗಡೆ ಒಂದು ವೇಳೆ RTE, SC, ST, OBC ಕೆಟಗರಿಯಲ್ಲಿ ಸಫಿಶಿಯಂಟ್ ಆದಂತಹ ಅಪ್ಲಿಕೇಶನ್ಗಳು ಬರದೆ ಹೋದಂತಹ ಪಕ್ಷದಲ್ಲಿ ಆಫ್ಲೈನ್ ರಿಜಿಸ್ಟ್ರೇಷನ್ಗೆ ಸೆಕೆಂಡ್ ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡಲಾಗುತ್ತದೆ. ಇನ್ನು ಸೆಕೆಂಡ್ ನೋಟಿಫಿಕೇಶನ್ ಬಿಡುಗಡೆ ಮಾಡುವಂತಹ ದಿನಾಂಕವನ್ನು ನೋಡೋದಾದ್ರೆ 8/4, 2025ರಿಂದ 14/4, 2025ರವರೆಗೆ ಆಫ್ಲೈನ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಳ್ಳಬಹುದಾಗಿರುತ್ತದೆ. ಇನ್ನು ಕೇಂದ್ರೀಯ ವಿದ್ಯಾಲಯದಲ್ಲಿ ಅಡ್ಮಿಷನ್ ಮಾಡಲು ಕೆಲವೊಂದು ಗೈಡ್ಲೈನ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಇನ್ನು ವಿದ್ಯಾರ್ಥಿಗಳ ಒಂದು ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ ಇನ್ನು ಕ್ಲಾಸ್ 1ಗೆ ಅಡ್ಮಿಷನ್ ಆಗುವಂತಹ ವಿದ್ಯಾರ್ಥಿಗಳಿಗೆ 6 ವರ್ಷ ತುಂಬಿರಬೇಕಾಗಿರುತ್ತದೆ. ಮಾರ್ಚ್ 31ರಂದು ವಿದ್ಯಾರ್ಥಿಯು 6 ವರ್ಷ ಕಂಪ್ಲೀಟ್ ಆಗಿರಬೇಕಾಗಿರುವಂತದ್ದು. 6 ವರ್ಷಕ್ಕಿಂತ ಒಂದೆರಡು ದಿನಗಳು ಕಮ್ಮಿ ಇದ್ದರೂ ಸಹ ಅಡ್ಮಿಷನ್ಗೆ ಅವಕಾಶ ಇರೋದಿಲ್ಲ. ಇನ್ನು ಕ್ಲಾಸ್ ವೈಸ್ ಏಜ್ ಅನ್ನ ನೋಡ್ತಾ ಹೋಗೋದಾದ್ರೆ ಕ್ಲಾಸ್ 1 ವಿದ್ಯಾರ್ಥಿಗಳಿಗೆ 6ರಿಂದ 8 ವರ್ಷದ ಒಳಗೆ ಇರಬೇಕಾಗಿರುವಂತದ್ದು. ಇನ್ನು ಕ್ಲಾಸ್ 2 ವಿದ್ಯಾರ್ಥಿಗಳಿಗೆ 7ರಿಂದ 9 ವರ್ಷದ ಒಳಗೆ ಇರಬೇಕು. ಇನ್ನು ಕ್ಲಾಸ್ 3 ವಿದ್ಯಾರ್ಥಿಗಳು 8ರಿಂದ 10 ವರ್ಷದ ಒಳಗೆ ಇರಬೇಕಾಗಿರುವಂತದ್ದು. ಇನ್ನು ಆಯಾ ಕ್ಲಾಸಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಅನ್ನ ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ ಆಗಿ ನೀಡಿರುವಂತದ್ದು. ಎಲ್ಲವನ್ನು ಒಂದು ಬಾರಿ ಚೆಕ್ ಮಾಡಿ. ವೆಬ್ಸೈಟ್ ಅಡ್ರೆಸ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರುತ್ತೇನೆ, ಅಲ್ಲಿ ಹೋಗಿ ನೋಟಿಫಿಕೇಶನ್ ಲಿಂಕ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇನ್ನು ಕ್ಲಾಸ್ ಸ್ಟ್ರೆಂತ್ ಬಗ್ಗೆ ನೋಡೋದಾದ್ರೆ ಅಪ್ ಟು 32 ಸ್ಟೂಡೆಂಟ್ಸ್ ಇರುವಂತದ್ದು. ಇನ್ನು ಕ್ಲಾಸ್ 1 ತರಗತಿಗಳಿಗೆ ಅಪ್ ಟು 40 ಸ್ಟೂಡೆಂಟ್ಸ್ ಕ್ಲಾಸ್ ಸ್ಟ್ರೆಂತ್ ಇರುವಂತದ್ದು. ಇನ್ನು ಉಳಿದಂತಹ ಅದರ್ ಕ್ಲಾಸಸ್ ಗಳಿಗೆ 45 ಕ್ಲಾಸ್ ಸ್ಟ್ರೆಂತ್ ಇರುವಂತದ್ದು. ಇನ್ನು ರಿಸರ್ವೇಶನ್ಸ್ ಇನ್ ಅಡ್ಮಿಷನ್ಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ SC ಕೆಟಗರಿಯ ಅಭ್ಯರ್ಥಿಗಳಿಗೆ 15% ಸೀಟ್ ಅನ್ನ ರಿಸರ್ವ್ ಇರುವಂತದ್ದು. ಇನ್ನು ST ಕೆಟಗರಿಯ ಅಭ್ಯರ್ಥಿಗಳಿಗೆ 7.5% ಸೀಟ್ ರಿಸರ್ವ್ ಇರುವಂತದ್ದು. ಇನ್ನುಳಿದಂತೆ OBC ನಾನ್ ಕ್ರೀಮಿ ಲೇಯರ್ ಈ ಒಂದು ವಿದ್ಯಾರ್ಥಿಗಳಿಗೆ 27% ಸೀಟ್ ಅನ್ನ ರಿಸರ್ವ್ ಇರುವಂತದ್ದು. ಇನ್ನು ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಈ ಒಂದು ಕೆಟಗರಿಯ ವಿದ್ಯಾರ್ಥಿಗಳಿಗೆ 3% ಸೀಟ್ ಅನ್ನ ರಿಸರ್ವ್ ಇಡಲಾಗುತ್ತದೆ. ಇನ್ನು ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಸೀಟ್ಗಳನ್ನ ರಿಸರ್ವ್ ಮಾಡಲಾಗಿದೆ ಅಂತ ನೋಡೋದಾದ್ರೆ RTE ಕೆಟಗರಿ ಅಂಡರ್ 8 ಸೀಟ್ಗಳನ್ನ ರಿಸರ್ವ್ ಮಾಡಲಾಗಿರುವಂತದ್ದು. ಒಟ್ಟು 32 ಕ್ಲಾಸ್ ಸ್ಟ್ರೆಂತ್ ಇರುವಂತದ್ದು. ಇನ್ನು SC ಕೆಟಗರಿ ಅಂಡರ್ 5 ಸೀಟ್ಗಳನ್ನ ರಿಸರ್ವ್ ಮಾಡಲಾಗಿರುತ್ತದೆ ಹಾಗೂ ST ಕೆಟಗರಿ ಅಂಡರ್ 2 ಸೀಟ್ಗಳನ್ನ ರಿಸರ್ವ್ ಮಾಡಲಾಗುತ್ತದೆ. ಇನ್ನು OBC ಕೆಟಗರಿ ಅಂಡರ್ 8 ಸೀಟ್ಗಳನ್ನ ರಿಸರ್ವ್ ಮಾಡಲಾಗಿರುವಂತದ್ದು. ಇನ್ನು
ವಿತ್ ಸ್ಪೆಷಲ್ ನೀಡ್ಸ್ ಈ ಒಂದು ಕೆಟಗರಿಯ ಒಂದು ವಿದ್ಯಾರ್ಥಿಗಳಿಗೆ 3% ಸೀಟ್ಸ್ ಅನ್ನ ಒಂದು ರಿಸರ್ವ್ ಮಾಡಲಾಗುತ್ತದೆ. ಇನ್ನು ಈ ಎಲ್ಲ ಸೀಟ್ಗಳನ್ನು ಹೇಗೆ ಅಲಾಟ್ ಮಾಡಲಾಗುತ್ತದೆ ಅಂತ ನೋಡೋದಾದ್ರೆ ಲಾಟರಿ ಸಿಸ್ಟಮ್ ಅಂಡರ್ ಈ ಎಲ್ಲ ಸೀಟ್ಗಳನ್ನ ಒಂದು ಅಲಾಟ್ ಮಾಡಲಾಗುವಂತದ್ದು. ಇನ್ನು ಮೊದಲನೇದಾಗಿ RTE ಲಾಟರಿ, ಇದರ ಅಂಡರ್ ಕೆಲವಷ್ಟು ಸೀಟ್ಗಳನ್ನ ಅಲಾಟ್ ಮಾಡಲಾಗುತ್ತದೆ. ಇನ್ನು ಆಲ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಈ ಒಂದು ಕೆಟಗರಿ ಅಂಡರ್ ಸೀಟ್ಗಳನ್ನ ಅಲಾಟ್ ಮಾಡಲಾಗುತ್ತದೆ. ಇನ್ನು ಕೆಟಗರಿ 1, ಕೆಟಗರಿ 2, SC, ST, OBC, ಕೆಟಗರಿ 3, ಕೆಟಗರಿ 4, 5 ಹಾಗೂ 6 ಈ ಒಂದು ಕೆಟಗರಿ ಅಂಡರ್ ಸೀಟ್ಗಳನ್ನ ಅಲಾಟ್ ಮಾಡಲಾಗುವಂತದ್ದು. ಇನ್ನು ಫಸ್ಟ್ ಲಾಟ್ ಅನ್ನ ನೋಡ್ತಾ ಹೋಗೋದಾದ್ರೆ 32 ವಿದ್ಯಾರ್ಥಿಗಳಿದ್ದರೆ 8 ಸೀಟ್ಗಳನ್ನ RTE ಅಂಡರ್ ಅಲಾಟ್ ಅನ್ನ RTE ಅಂಡರ್ ಲಾಟರಿಯನ್ನ ಮಾಡಲಾಗುತ್ತದೆ. ಇನ್ನು ಸೆಕೆಂಡ್ ಲಾಟ್ ಬಗ್ಗೆ ನೋಡೋದಾದ್ರೆ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಈ ಒಂದು ಕೆಟಗರಿ ಅಂಡರ್ ಸೆಕೆಂಡ್ ಲಾಟ್ ಅನ್ನ ಮಾಡಲಾಗುವಂತದ್ದು. ಹೀಗೆ ಇನ್ನುಳಿದಂತೆ ಥರ್ಡ್ ಲಾಟ್, ಫೋರ್ತ್ ಲಾಟ್ ಮತ್ತು ಫಿಫ್ತ್ ಲಾಟ್ ಅನ್ನ ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಮಾಡಲಾಗುತ್ತದೆ. ಇನ್ನು ಯಾರಾದರೂ RTE ಅಂಡರ್ ಅಪ್ಲೈ ಮಾಡುತ್ತಿದ್ದರೆ ಪೇರೆಂಟ್ಸಿನ ಪ್ರೂಫ್ ಆಫ್ ರೆಸಿಡೆನ್ಸ್ ಬೇಕಾಗಿರುವಂತದ್ದು. ಒಂದು ವೇಳೆ ತಾವು ಸಿಟಿಯಲ್ಲಿ ಇದ್ದರೆ 5 ಕಿಲೋಮೀಟರ್ ಸ್ಕೂಲಿಂದ ಡಿಸ್ಟೆನ್ಸ್ ಒಳಗಡೆ ಇರಬೇಕಾಗಿರುವಂತದ್ದು. ಅಂದರೆ ನಾವು ಯಾವ ಕೇಂದ್ರೀಯ ವಿದ್ಯಾಲಯಕ್ಕೆ ಅಪ್ಲೈ ಮಾಡಿರುತ್ತೇವೆಯೋ ಆ ಒಂದು ಸ್ಕೂಲಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಇರಬೇಕಾಗಿರುವಂತದ್ದು. ಇನ್ನು ಸಿಟಿ ಬಿಟ್ಟು ಬೇರೆ ಕಡೆ ಇರುವಂತಹ ಒಂದು ವಿದ್ಯಾರ್ಥಿಗಳಿಗೆ 8 ಕಿಲೋಮೀಟರ್ ವರೆಗೂ ಸಹ ಅವಕಾಶ ಇರುವಂತದ್ದು. ಇದರ ಬಗ್ಗೆ ಒಂದು ಡಿಕ್ಲರೇಷನ್ ಅನ್ನು ಸಹ ನೀಡಬೇಕಾಗಿರುತ್ತದೆ. ಜೊತೆಗೆ ಪೇರೆಂಟ್ಸಿನ ಪ್ರೂಫ್ ಆಫ್ ರೆಸಿಡೆನ್ಸ್ ಅನ್ನು ಸಹ ನೀಡಬೇಕಾಗಿರುವಂತದ್ದು. ಇನ್ನು ಫೀಸ್ ಮತ್ತು ಅದರ್ ಕನ್ಸೆಷನ್ ಬಗ್ಗೆ ನೋಡೋದಾದ್ರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಯಾವುದೇ ರೀತಿಯಾದಂತಹ ಫೀಸ್ ಅನ್ನ ತೆಗೆದುಕೊಳ್ಳಲಾಗುವುದಿಲ್ಲ. ಇವೆಲ್ಲವೂ ಸಹ ಫ್ರೀ ಎಜುಕೇಶನ್ ಆಗಿರುವಂತದ್ದು. ಇದರ ಬಗ್ಗೆಯೂ ಸಹ ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ ಆದಂತಹ ಮಾಹಿತಿಯನ್ನ ನೀಡಿರುವಂತದ್ದು. ಇವಿಷ್ಟು 2025-26ನೇ ಸಾಲಿನಲ್ಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಬಾಲವಾಟಿಕಾ 1 and 3 ಮತ್ತು ಕ್ಲಾಸ್ 1 ತರಗತಿಯ ಒಂದು ಅಡ್ಮಿಷನ್ ಬಗ್ಗೆ ಇರುವಂತಹ ಮಾಹಿತಿ ಆಗಿರುವಂತದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.